ನೋಡಿ, ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಎಲ್ಲವೂ ನಮ್ಮ ವಿರುದ್ಧವೇ ನಡೆಯುತ್ತಿದೆ ಅನಿಸುತ್ತದೆ. ನಾವು ಯಾರಿಗೂ ಹೇಳಲಾಗದಷ್ಟು ನೋವನ್ನು ಮನಸ್ಸಲ್ಲೇ ಇಟ್ಕೊಂಡಿರ್ತೇವೆ. ಆದರೆ ಆ ನೋವಿನ ಸಮಯದಲ್ಲೂ ನೀವು ನಗಲು ಪ್ರಯತ್ನಿಸುತ್ತಿದ್ದೀರಲ್ಲ, ಅದೇ ನಿಮ್ಮ ಶಕ್ತಿ. ಇಂದು ಯಾರಿಗೂ ನಿಮ್ಮ ಹೋರಾಟ ಕಾಣದೇ ಇರಬಹುದು, ಆದರೆ ಒಂದು ದಿನ ನಿಮ್ಮ ಯಶಸ್ಸು ಎಲ್ಲರಿಗೂ ಕಾಣುತ್ತದೆ. ಆದ್ದರಿಂದ ಈಗ ಕಷ್ಟ ಇದೆ ಎಂದು ನಿಮ್ಮನ್ನು ನೀವು ಕಡಿಮೆ ಅಂದ್ಕೊಳ್ಬೇಡಿ. ನೀವು ಮುಗಿದಿಲ್ಲ, ಇನ್ನೂ ಹೆಚ್ಚು ಬೆಳೆಯುತ್ತಿದ್ದೀರಿ ಎಂದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಒಂದು ಬಾಗಿಲು ಮುಚ್ಚಿದಾಗ ಅದೇ ನಿಮ್ಮ ಜೀವನದ ಅಂತ್ಯ ಎಂದು ತಿಳಿಯಬೇಡಿ. ಕೆಲವೊಮ್ಮೆ ಮುಚ್ಚಿದ ಬಾಗಿಲು ನಮ್ಮನ್ನು ನಾವು ಹೋಗಬಾರದ ದಾರಿಯಿಂದ ದೂರ ಮಾಡುತ್ತದೆ. ನಿಮಗೆ ಈಗ ಅರ್ಥವಾಗಿರಬಹುದು, ಆದರೆ ಸಮಯ ಕಳೆದ ಮೇಲೆ ಹಿಂತಿರುಗಿ ನೋಡಿದಾಗ ಆಗ ಅದು ಸಿಗದೇ ಇದ್ದದ್ದು ಒಳ್ಳೆಯದು ಆಯಿತು ಎಂದು ನಿಮಗೆ ಅನ್ನಿಸಬಹುದು. ಹಾಗಾಗಿ ಕಳೆದುಕೊಂಡಿದ್ದಕ್ಕಾಗಿ ಅಳಬೇಡಿ, ಮುಂದೆ ನಿಮಗಾಗಿ ಕಾಯುತ್ತಿರುವುದನ್ನು ನಂಬಿ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರ ಮುಂದೆ ನಿಮ್ಮ ಮನಸ್ಸನ್ನು ಸಾಬೀತುಪಡಿಸಲು ಜೀವನವನ್ನೇ ಕಳೆಯಬೇಡಿ. ನೀವು ಯಾರು ಎಂಬುದು ನಿಮಗೆ ಗೊತ್ತಿದ್ದರೆ ಸಾಕು. ಎಲ್ಲರೂ ನಿಮ್ಮನ್ನು ಮೆಚ್ಚಬೇಕೆಂಬ ಅಗತ್ಯವಿಲ್ಲ. ಎಲ್ಲರೂ ನಿಮ್ಮ ಜೊತೆ ಇರಬೇಕೆಂಬ ಅಗತ್ಯವೂ ಇಲ್ಲ. ಕೆಲವರು ನಿಮ್ಮ ಜೀವನದಿಂದ ದೂರ ಹೋಗ್ತಾರೆ, ಆದರೆ ಅವರ ಜಾಗದಲ್ಲಿ ನಿಮ್ಮನ್ನು ನಿಜವಾಗಿಯೂ ಗೌರವಿಸುವವರು ಬರ್ತಾರೆ. ನಿಮ್ಮ ಮೌಲ್ಯವನ್ನು ಯಾರೊಬ್ಬರ ಅಭಿಪ್ರಾಯವೂ ನಿರ್ಧರಿಸುವುದಿಲ್ಲ. ಇಂದು ನೀವು ತುಂಬ ದಣಿದಿದ್ದೀರಿ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಆದರೆ ನಿಮ್ಮ ಕನಸನ್ನು ಮಾತ್ರ ಬಿಟ್ಟು ಬಿಡಬೇಡಿ. ನಿಧಾನವಾಗಿ ಹೋಗಿ, ಒಂದು ದಿನ ಒಂದು ಹೆಜ್ಜೆ ಇಡಿ. ಎಲ್ಲರಿಗಿಂತ ಬೇಗ ತಲುಪಬೇಕೆಂಬ ಅವಶ್ಯಕತೆ ಇಲ್ಲ. ನಿಮ್ಮ ದಾರಿ ನಿಮ್ಮದೇ. ನೀವು ತಡವಾಗಿ ತಲುಪಿದರೂ ಪರವಾಗಿಲ್ಲ. ನಿಮ್ಮ ಕನಸಿನ ಬಾಗಿಲಿಗೆ ನೀವು ತಲುಪಬೇಕು ಅಷ್ಟೇ. ಒಂದು ದಿನ ನೀವು ಹಿಂತಿರುಗಿ ನಿಮ್ಮ ಹಳೆಯ ದಿನಗಳನ್ನು ನೆನಪಿಸಿಕೊಳ್ತೀರಿ. ಆಗ ನಿಮಗೆ ನಿಮ್ಮ ಕಣ್ಣೀರು ನೆನಪಾಗಬಹುದು, ನಿಮ್ಮ ಒಂಟಿತನ ನೆನಪಾಗಬಹುದು. ಆದರೆ ಅದೇ ಸಮಯದಲ್ಲಿ ನೀವು ಒಂದು ವಿಷಯದ ಬಗ್ಗೆ ಹೆಮ್ಮೆ ಪಡುತ್ತೀರಿ. ಎಲ್ಲವೂ ನನ್ನ ವಿರುದ್ಧವಾಗಿದ್ದರೂ ನಾನು ನನ್ನನ್ನು ಬಿಟ್ಟುಕೊಡಲಿಲ್ಲ. ಆ ಒಂದು ಮಾತೇ ನಿಮ್ಮ ಗೆಲುವು. ಹಾಗಾಗಿ ಇಂದು ಎಷ್ಟೇ ಕಷ್ಟವಾದರೂ ನಾಳೆಯೇ ನಿಮ್ಮನ್ನು ಗಮನದಲ್ಲಿಟ್ಟುಕೊಂಡು ಇಂದಿನ ನಿಮ್ಮನ್ನು ಬಲಪಡಿಸಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.